ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಶ್ರೀ ದುರ್ಗಾ ಮಹಾಶತಿ ಪಾರಾಯಣ ಹಾಗೂ ಅದರ ಪೂಜಾ ತಯಾರಿನ ಹೇಗೆ ಮಾಡಿದ್ವಿ ಅಂತ ಕಂಪ್ಲೀಟ್ ಆಗಿ ಹಾಕಿದ್ದೆ. ಹಾಗೆ ಆ ಪೂಜೆ ಮಾಡೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮನೆ ಒಳಗಡೆ ಗಣಪತಿ ಹೋಮನು ಮಾಡಿಸಿದ್ವಿ. ಇನ್ನು ಶ್ರೀ ದುರ್ಗಾ ಮಹಾಶತಿ ಪಾರಾಯಣ ಮಾಡುವಾಗ ತುಂಬಾ ಟೈಮ್ ಹಿಡಿಯೋದ್ರಿಂದ ಇಲ್ಲಿ ಗಣಪತಿ ಹೋಮಕ್ಕೆ ನಮ್ಮ ಅಣ್ಣ ಮತ್ತೆ ಅತ್ತಿಗೆನ ಕೂರಿಸಿದೀವಿ. ಇನ್ನು ನನಗೆ ಡೆಲಿವರಿ ಆದಮೇಲೆ ಸೂತ್ಕ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಮನೆ ಶುದ್ಧಿಗೋಸ್ಕರ ಗಣಪತಿ ಹೋಮನ ಮಾಡಿಸ್ತೀವಿ. ಹಾಗಾಗಿ ಈ ಸಲನೂ ಮಾಡಿಸುವ ಅಂತ ಹೇಳಿ ಎಲ್ಲ ತಯಾರಿನ ಮಾಡ್ಕೊಂಡ್ವಿ. ನಾವು ಪ್ರತಿ ವರ್ಷ ಗಣಪತಿ ಹೋಮ ಮಾಡಿಸುವಾಗ ಬೆಳಗ್ಗೆನೆ ಬೇಗ ಮಾಡಿಸ್ತೀವಿ. ಯಾವಾಗ್ಲೂ ಅಷ್ಟೇ ಗಣಪತಿ ಹೋಮನ ಬೆಳಗಿನ ಮುಹೂರ್ತದಲ್ಲಿ ಮಾಡಿಸೋದ್ರಿಂದ ತುಂಬಾನೇ ಒಳ್ಳೇದು. ಅದಷ್ಟೇ ಅಲ್ಲದೆ ಬೆಳಗ್ಗೆನೆ ಒಂದು ದೇವ್ರದು ಬ್ಲೆಸ್ಸಿಂಗ್ ತಗೊಂಡಾಗೆ ಒಂಥರ ಗುಡ್ ವೈಬ್ಸ್ ತರ ಅನ್ನಿಸ್ತಿರುತ್ತೆ. त्वमेव प्रत्यक्षं दत्तमसीं त्वमेव केवलं कर्तासीं त्वमेव केवलं हर्तासीं त्वमेव सर्वं कल्विदं ब्रह्मासीं त्वं साक्षादात्मादिनित्यं ऋतं मत्में सत्यं मत्में हाय देवहे तन्नो दन्ति प्रचोदयात् श्रीमहागणपतये नमः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् श्रीमहागणपतये उद्देशन परकर्म यंत्र मंत्र भूत प्रेत अपस्मरादि सकल ದುರ್ದೇವತರನ್ನ ಮಾತವರ್ಪಣಂದಿತ್ತನ್ನಾಂಡ ಐದು ಮಹಾಗಣಪತಿ ದೇವರ ನಿವಾರಣೆಂತು ಕೊಡುದು ಸಮಾಜದ ಎಡ್ಡರೇತಿನ ಕೀರ್ತಿವಂತರಾದ ಬದುಕತೆ ಬಾರುಣಂಚತನ ಯೋಗ ಭಾಗ್ಯನು ಅಂಜನೆ ದುಂಬುಗು ಜೋಕಲು ಮಾತ ವಿದ್ಯಾರ್ಜನ ಮಾತ ಮಂತೊಂದು ಬರ್ಪಣಲ್ಪಲ ಅಕ್ಲೆಗ್ಲ ಎಡ್ಡರೇತಿದ ಜ್ಞಾನನ ಮಾತ ಅನುಗ್ರಹ ಮಂತೊಂದು ನಿಕಲ ವಂಶದ ಮನೆತನದ ಕೀರ್ತಿನ ಬೆಳಗಾವಂಚತನ ಯೋಗ ಭಾಗ್ಯನು ಆ ಮಹಾಗಣಪತಿ ದೇವರ ಅನುಗ್ರಹ ಮಂತೊಂದು ನನಾಥ ಧರ್ಮ ಕಾರ್ಯ ನನಾಥ ದೇವ ಕಾರ್ಯವನ್ನು ಮಾತ ಮಂತೊಂದು ಬದುಕತೆ ಬಾರುಣಂಚತನ ಯೋಗನ ಪರಮಾತ್ಮನಿಕಲ ಪಾಲಿಗೆ ಅನುಗ್ರಹ ಮಂತು ಕೊಡುವುದು ಬಂದು ಭಕ್ತಿಪೂರ್ವಕವಾದ ಪ್ರಾರ್ಥನೆ. ಬೆಳಗ್ಗೆನೆ ಆ ದೇವ್ರ ಕೃಪೆನೆಲ್ಲ ತಗೊಂಡು ನಾವು ಮನ್ಸೆಲ್ಲ ಹಗುರ ಮಾಡ್ಕೊಂಡ್ವಿ. ನಿಜ ಹೇಳೋದಾದ್ರೆ ಈ ಪೂಜೆ ಎಲ್ಲ ಮಾಡೋದ್ರಿಂದ ದೇವ್ರು ಒಲಿತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಮನ್ಸಂತೂ ತುಂಬಾನೇ ಹಗುರ ಆಗಿರುತ್ತೆ. ಅದಷ್ಟೇ ಅಲ್ಲದೆ ಹೊಸ ಜೀವನಕ್ಕೆ ಏನೋ ಒಂಥರ ಚೈತನ್ಯ ಬರೋ ತರ ತುಂಬಾನೇ ನೆಮ್ಮದಿಯಾಗಿರುತ್ತೆ. ಮನೆ ಚಿಕ್ಕದಾಗಿದ್ರು ಮನ್ಸು ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾರೆ, ಆದ್ರೆ ಅದೇ ಮನ್ಸಿನ ನೆಮ್ಮದಿಗೋಸ್ಕರ ಈ ತರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ಬೇಕು. ಇನ್ನು ಪೂಜೆ ಇರೋದ್ರಿಂದ ಸ್ವಾಮಿಗಳೆಲ್ಲ ರಜಾ ಮಾಡಿ ಪೂಜೆಗೋಸ್ಕರ ಉಳ್ಕೊಂಡಿದ್ರು. ಗಣಹೋಮ ಎಲ್ಲ ಆದ್ಮೇಲೆ ಅರ್ಚಕರು ಎಲ್ರಿಗೂ ತೀರ್ಥ ಪ್ರಸಾದನ ಕೊಡ್ತಾ ಇದ್ರು. ಹಾಗೆ ನಮ್ ದೊಡ್ಡಣ್ಣ ಎಲ್ಲಾರ್ಗೂ ಅವಲಕ್ಕಿ ಪಂಚಗಜ್ಜಾಯನ ಕೊಟ್ರು. ಮನೆ ಹಿಂದ್ಗಡೆನೆ ಸ್ವಾಮಿಗಳೆಲ್ಲ ಅಯ್ಯಪ್ಪ ಸ್ವಾಮಿಗೆ ಗುಡಿ ಕಟ್ಟಿ ಅಲ್ಲೇ ಅವರು ಉಳ್ಕೊಳ್ಳೋದ್ರಿಂದ ನಮ್ಮನೇಲಿ ಯಾವುದೇ ಪೂಜೆ ಪುನಸ್ಕಾರ ಆದ್ರೂ ಅವರು ಅದರಲ್ಲಿ ಭಾಗಿಯಾಗ್ತಾರೆ. ಇನ್ನು ಮೊದಲಿಗೆ ಸ್ವಾಮಿಗಳೆಲ್ಲ ತೀರ್ಥ ಪ್ರಸಾದನೆಲ್ಲ ತಗೊಂಡಾದ್ಮೇಲೆ ಉಳ್ದಿದ್ ನಾವು ಮನೆಯವರು ಪ್ರಸಾದನೆಲ್ಲ ತಗೋತೀವಿ.
ನಾವು ನಮ್ಮನೇಲಂತೂ ಪ್ರತಿ ಒಂದು ಸಲನೂ ಹೊರಗಡೆಯವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಅದಾದಮೇಲೆ ಏನಿದ್ರು ನಾವು ಪ್ರಸಾದ ಏನಾದರೂ ತಗೊಳ್ಳೋದು, ಊಟ ಮಾಡೋದು ಈ ಥರ ಮಾಡ್ತೀವಿ. ಯಾವಾಗಲೂ ಅಷ್ಟೇ, ಒಬ್ಬರನ್ನ ಮನೆಗೆ ಅತಿಥಿ ಅಂತ ಕರೆದಾದ್ಮೇಲೆ ಅವ್ರನ್ನ ಫಸ್ಟ್ ಆಗಿ ಸತ್ಕರಿಸ್ಬೇಕು. ಇಲ್ಲ ಅಂದರೆ ನಾವು ಅವ್ರನ್ನ ಕರೆದಿದ್ದಕ್ಕೂ ಬೆಲೆ ಇರಲ್ಲ. ಕರೆಯೋದು ದೊಡ್ಡ ವಿಷಯ ಅಲ್ಲ, ಕರೆದಾದ್ಮೇಲೆ ಅವರಿಗೆ ಎಲ್ಲ ಥರದ ಮರ್ಯಾದೆನ ಕೊಟ್ಟು ನೀಟಾಗಿ ಕಳಿಸ್ಬೇಕು. ಇನ್ನು ತೀರ್ಥ ಪ್ರಸಾದ ಎಲ್ಲ ಎಲ್ಲರಿಗೂ ಕೊಟ್ಟಾದ್ಮೇಲೆ ಅರ್ಚಕರು ದೇವ್ರ ಹತ್ರ ಬೇಡ್ಬಿಟ್ಟು ನಮಿಗೂ ಪ್ರಸಾದ ಕೊಡ್ತಾರೆ. ಒಂದು ಅಪೂರ್ವದ ಇನ್ನೊಂದು ಏನಾಗ್ತದೆ ಯೋಗ ಅಂತಾನೆ ಒಂದು ಗ್ರಹ ಮಂಗಳ ಕಾರ್ಯ ಎಲ್ಲರೂ ವೆಂಕಟಾವನ ಯೋಗ ಭಾಗ್ಯದ ಮಾತ ಆ ಮಹಾಗಣಪತಿ ದೇವರ ಪರಮಾತ್ಮನಿಗೆ ಅನುಗ್ರಹದ ಮಾತನ್ನು ಅಷ್ಟೇ ಆದರೆ ವಿನೋದ್ ಭಟ್ರನ್ನ ಎಂಗೇಜ್ಮೆಂಟ್ ಇನ್ನು ಅರ್ಚಕರು ಪ್ರಸಾದ ಕೊಡಬೇಕಾದ್ರೆ ನನ್ನ 2ನೇ ಅಣ್ಣನಿಗೆ ಬೇಗ ಮದುವೆ ಆಗಲಿ ಅಂತ ಆ ದೇವ್ರ ಹತ್ರ ಬೇಡ್ಬಿಟ್ಟು ಕೊಟ್ಟರು. ಅದಂತೂ ನಮಗೆ ಎಲ್ಲರಿಗೂ ಖುಷಿ ಕೊಡ್ತು. ಇನ್ನು ನಮ್ಮ ಮನೆಯಲ್ಲೇ ಪೂಜೆ ಮಾಡಿಸಿರೋದ್ರಿಂದ ಸ್ವಾಮಿಗಳಿಗೆಲ್ಲರಿಗೂ ಪ್ರಸಾದನ ನಾವು ಮನೆಯಲ್ಲೇ ಮಾಡಿದ್ವಿ. ಅಂದರೆ ಅವರ ಬೆಳಗ್ಗೆ ಫಲಹಾರಕ್ಕೋಸ್ಕರ ಇಡ್ಲಿ ಸಾಂಬಾರನ್ನ ಮನೆಯಲ್ಲೇ ಮಾಡಿಸಿದ್ವಿ. ನಾನು ಅಮ್ಮ ಅತ್ತಿಗೆ ಎಲ್ಲ ಬೆಳಗ್ಗೆ 2:30 ಇಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಈಗ ಎಲ್ಲರೂ ಗಣೋಮ ಆಗಿದ ತಕ್ಷಣ ಫಲಹಾರನ ತಿಂತಾ ಇದ್ದಾರೆ. ಸ್ವಾಮಿಗಳು ಅಷ್ಟೇ 3:30 ಬೇಗ ಎದ್ದೇಳೋದ್ರಿಂದ ಅವ್ರಿಗೂ ತುಂಬ ಹಶ್ವಾಗ್ತಿರುತ್ತೆ. ಇನ್ನು ಫಲಹಾರ ಎಲ್ಲ ಆದಮೇಲೆ ನೆಕ್ಸ್ಟ್ ಪೂಜೆಗೆಲ್ಲ ತಯಾರಿನ ಮಾಡಿಕೊಂಡ್ರು. ಇನ್ನು ಒಳಗಡೆ ಗಣೋಮ ಎಲ್ಲ ಆದಮೇಲೆ ನೆಕ್ಸ್ಟ್ ಪೂಜೆ ಶ್ರೀ ದುರ್ಗಾ ಮಹಾಶತಿ ಪಾರಾಯಣ ಆಗಿತ್ತು. ಈ ಪೂಜೆಯಲ್ಲಿ ಸುಮಾರು 12 ಅಧ್ಯಾಯಗಳಿರೋದ್ರಿಂದ ತುಂಬಾ ಹೊತ್ತುಗಳ ಕಾಲ ನಡೆಯುತ್ತೆ. ಸ್ವಾಮಿಗಳೆಲ್ಲ ಎಲ್ಲಿ ಗುಡಿ ಕಟ್ಟಿದ್ರು ನೋಡಿ ಅಲ್ಲೇ ಈ ಪೂಜೆ ತಯಾರಿನೆಲ್ಲ ಮಾಡ್ಕೊಂಡಿದ್ರು. ಇನ್ನು ಪೂಜೆಗೆ ಬೇಕಾಗಿರೋ ತಯಾರಿ ಮಂಡಲ ರಚನೆ ಎಲ್ಲ ಮುಂಚಿನ ದಿವಸನೇ ಮಾಡ್ಕೊಂಡಿದ್ರು. ಯಾಕಂದ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಅದು ಬೆಳಗ್ಗೆ ಟೈಮ್ ಸಾಲಲ್ಲ ಅಂತ ಹೇಳ್ಬಿಟ್ಟು ಮುಂಚಿನ ದಿವಸನೇ ಎಲ್ಲ ಮಾಡ್ಕೊಂಡ್ರು. ನಾವಂತೂ ನಮ್ಮ ಜನ್ಮದಲ್ಲಿ ಈ ಥರ ಪೂಜೆಗಳನ್ನೆಲ್ಲ ನೋಡ್ತೀವಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಈ ಜನ್ಮದಲ್ಲೇ ಇವೆಲ್ಲ ಸಾಧ್ಯ ಆಗಿದ್ದಕ್ಕೆ ತುಂಬಾ ಸಂತೋಷ ಅನಿಸುತ್ತೆ. ಅದಷ್ಟೇ ಅಲ್ಲದೆ ನಮ್ಮಣ್ಣ ಪೌರೋಹಿತ್ಯ ದೀಕ್ಷೆ ಎಲ್ಲ ತಗೊಂಡಿದ್ದಾದ್ಮೇಲೆ ಇವೆಲ್ಲ ನೆರವೇರಿದ್ದು. ಇಲ್ಲಿ ಎಲ್ಲರಿಗೂ ಪೂಜೆ ಪುನಸ್ಕಾರಗಳ ಬಗ್ಗೆ ನಂಬಿಕೆ ಇರಬೇಕು ಇರಬಾರ್ದು ಅಂತ ಏನೂ ಇಲ್ಲ. ಅವ್ರವ್ರ ಮನಸ್ಸಿಗೆ ಬಂದಂಗೆ ಅವ್ರವರು ನಡ್ಕೋತಾರೆ. ಇನ್ನು ಮನುಷ್ಯ ಜೀವನದಲ್ಲಿ ಅದೃಷ್ಟ ದುರಾದೃಷ್ಟ ಎಲ್ಲ ಕೈ ಕೊಟ್ಟಾದ್ಮೇಲೆ ಇನ್ನು ದೇವ್ರ ಮೊರೆ ಹೋಗೋದೊಂದೇ ಬಾಕಿ ಅಲ್ವಾ. ಕಡೆಯದಾಗಿ ಅದೇ ಮಾಡೋದು. ಅದರಲ್ಲಿ ಒಳ್ಳೇದು ಕೆಟ್ಟದು ಎಲ್ಲ ಆ ದೇವರಿಗೆ ಬಿಟ್ಟಿರೋದು. ಅದರಿಂದ ನಾವು ಪಡೆಯೋದೇನು ಅಂತಲೂ ನಮಗೆ ಗೊತ್ತಿಲ್ಲ. ಆದರೆ ಮನಸ್ಸಿನ ನೆಮ್ಮದಿ ಮಾತ್ರ ತುಂಬಾನೇ ಪಡ್ಕೋತೀವಿ. ಇನ್ನು ನಮ್ಮ ಮನೇಲಂತೂ ಈ ಪೂಜೆ ಸ್ಟಾರ್ಟ್ ಆದಮೇಲೆ 8 ಗಂಟೆಗಳ ಕಾಲ ಸತತವಾಗಿ ನಡೀತು. ನನಗಂತೂ ಪುಟಾಣಿ ಪಾಪು ಇರೋದ್ರಿಂದ ಅಷ್ಟೊತ್ತೆಲ್ಲ ಕೂರಕ್ಕೆ ಆಗಲಿಲ್ಲ. ಇಲ್ಲಿ ಪ್ರತಿ ಅಧ್ಯಾಯನೂ ಅಷ್ಟೇ ಆ ದೇವಿ ಒಂದೊಂದು ಮಹಾತ್ಮೆನ ತಿಳಿಸ್ಕೊಡ್ತಾ ಇತ್ತು. ನನಗಂತೂ ಈ ಪೂಜೆನ ಕಣ್ತುಂಬ್ಕೊಂಡ್ಮೇಲೆ ಮನಸ್ಸಲ್ಲಿರೋ ಕಲ್ಮಶ ಎಲ್ಲ ದೂರ ಆಯಿತು. ಇನ್ನು ಏನೇ ಇದ್ರೂ ಆ ಭಗವಂತನಿಗೆ ಬಿಟ್ಟಿರೋದು. ಆ ತಾಯಿ ಎಲ್ಲಾರ್ಗೂ ಒಳ್ಳೇದನ್ನೇ ಮಾಡ್ಲಿ.